ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಗೆದಲಮ್ಮ ದೇವಿ ತೋಟ ಕ್ಲಸ್ಟರ್ ಸುಂದಳ್ಳಿಯಲ್ಲಿ ಸನೆ 2024-25ನೇ ಸಾಲಿನ ಪಾಲಕರ ಸಭೆ ನಡೆಯಿತು. ಈ ಸಭೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಕಂಬಾರ್ ಹಾಗೂ ಸರ್ವ ಸದಸ್ಯರು ಮತ್ತು ಪಾಲಕರು ಭಾಗವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಶ್ರೀ ಜಿ.ವೈ. ಸನ್ನಕ್ಕಿ ಗುರುಗಳು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಭಜನಾ ಒಂದು ಸಂಪ್ರದಾಯ ಕರ್ನಾಟಕ ರಾಜ್ಯದೊಳಗೆ ಪ್ರಥಮ ಸ್ಥಾನ ಪಡೆದಾರ ನಮ್ಮ ತೋಟದ ಹೆಮ್ಮೆ. ನಾವು ಗುರುತಿಸ್ಬೇಕು ಇಷ್ಟ. ನಮ್ಮೊಂದು ಉದಾಹರಣೆ ಹೇಳ್ತೀನಿ. ನಾವು ಕಾಲೇಜ್ನಾಗ ಕಲಿಯುವಂಥ ಸಂದರ್ಭದೊಳಗೆ ನಾವು ದೋಸ್ತ ಒಪ್ಪಿದ್ರಿ. ನಾವು ಭಾಳ ಒಟ್ಟ ಅಂದ್ರೆ ಕಲಿಗಳು ಭಾಳ ಸ್ವಲ್ಪ ಕಡಿಮೆ ಇದ್ದಾವ. ಕಡಿಮೆ ಇದ್ರು ಕೂಡ ಅವನ ನಾಲೆಜ್ ಏನಿತ್ತು ಅನ್ನೋದು ರಿಪೇರಿ ಏನೋ ನಾವು ಎಲೆಕ್ಟ್ರಿಕ್ ಮಷಿನ್ ಕೊಟ್ರೆ ಅದನ್ನ ಆಗಿದ್ದಾಗ ರಿಪೇರ್ ಮಾಡಿ ಕೊಟ್ಬಿಡ್ತೀವಿ. ನಾವು ರೇಡಿಯೋ ಆಗಿರ್ಬೋದು, ಅದು ಬ್ಯಾಟ್ರಿ ಆಗಿರ್ಬೋದು, ಇಷ್ಟು ಭಾಷೆ ಇದಾವ. ನಾವು ಅವನ ಮಗುವಿನ ಅವನ ವ್ಯಕ್ತಿತ್ವ ಅವನ ಕಲಿಕೆ ಏನಿರಪ್ಪ ಎಲೆಕ್ಟ್ರಿಕಲ್ ಸೆಕ್ಷನ್ದಾಗ ಒಂದೈತಿ ಆಸಕ್ತಿ ಐತಿ. ಆ ಮಗು ಇವತ್ತಿಗೂ ಅವ್ನ ಗುರ್ತಿಸಿ ನಾವು ಏನು ಮಾಡಬೇಕು, ಅವ್ರಿಗೆ ಸಪೋರ್ಟಿಂಗ್ ಕೊಡಬೇಕು. ನಾವು ಇಷ್ಟೆಲ್ಲ ಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ ಪಾಲಕರ ಒಂದು ಸಹಕಾರ ಬಹಳಷ್ಟಿದೆ. ಶ್ರೀ ಮಣ್ಣಾಪುರ್ ಅವರು ಶಾಲೆಯ ಶಿಕ್ಷಕರಿಗೆ ಪಾಲಕರಿಂದ ಎಲ್ಲ ತರಹದ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಶಾಲಾ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಮಹತ್ವದೆಂದು ಮುಖ್ಯ ಗುರುಗಳಾದ ಶ್ರೀ ಎಚ್.ಎಲ್. ಕುರ್ಬೇಟ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ರಮೇಶ್ ಹೂವಣ್ಣವರ ಗುರುಗಳು ವಂದನಾರ್ಪಣೆಗಳೊಂದಿಗೆ ಕಾರ್ಯಕ್ರಮವನ್ನು ಸಂಪೂರ್ಣಗೊಳಿಸಿದರು. Subscribe to Equator News. Thank you.